ದೇಶಕ್ಕೆ ಸ್ವಾತಂತ್ರ್ಯವನ್ನ ಸಿಕ್ಕು 80 ವರ್ಷಗಳಾಗುತ್ತಾ ಬಂದರೂ ಶಿಕ್ಷಣ, ಉದ್ಯೋಗ ಹಾಗೂ ಅಸ್ಪೃಶ್ಯತೆ ನಿರ್ಮೂಲನೆಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಕ್ರಾಂತಿಕಾರಿ ಬದಲಾವಣೆಗಳಾಗಬೇಕಿದೆ. ಸಮಾಜದಲ್ಲಿ ಸಮಾನತೆ ಮತ್ತು ಸಮಾನ ಶಿಕ್ಷಣ ವ್ಯವಸ್ಥೆ ಬರುವವರೆಗೆ ಭಾರತವು ಜಗತ್ತಿನಲ್ಲಿ ನಂಬರ್ 1 ಆಗಲು ಸಾಧ್ಯವಿಲ್ಲ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ರವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ದೇಶದ ಯುವಜನತೆ, ಈ ರಾಜ್ಯದ ಯುವಜನತೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಯುವಜನತೆ ಇವತ್ತು ಒಂದು ಸಂಕಲ್ಪ ಮಾಡಬೇಕಾಗಿದೆ. 80ನೇ ವರ್ಷದ ಈ ಸ್ವತಂತ್ರ ದಿನಾಚರಣೆ ದಿನ ಒಂದು ಸಂಕಲ್ಪ ಮಾಡಿ ಭಾರತ ದೇಶದಲ್ಲಿರುವಂತ ಎಲ್ಲಾ ಯುವಕರಿಗೆ ಉದ್ಯೋಗ ಕೊಡಿಸುವಂತ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಒಂದು ವೈಚಾರಿಕ ವೇದಿಕೆಯನ್ನು ಸೃಷ್ಟಿ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡಿ ನಮ್ಮಲ್ಲಿರುವಂತಹ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ, ನಮ್ಮಲ್ಲಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸಿ, ನಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ, ನಮ್ಮಲ್ಲಿರುವಂತಹ ಜಾತಿ ಪದ್ಧತಿಯನ್ನು ತೊಡೆದು ಹಾಕಿ, ಹೇಗೆ ಬಸವಣ್ಣನವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲರೂ ಸಮಾನರು ಅನ್ನುವಂತ ಸಂದೇಶವನ್ನು ಸಾರಿದ್ರು, ಹೇಗೆ ಶಿಶ್ನಾಳ ಶರೀಫರು, ಹೇಗೆ ನಮ್ಮ ಕನಕದಾಸರು ಕುಲ ಕುಲ ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಅಂತ ಹೇಳಿದಾರೋ ಅದೇ ತರ ನಾವು ನಮ್ಮ ಕುಲವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 140 ಕೋಟಿ ಜನಸಂಖ್ಯೆಯನ್ನ ಹೊಂದಿರುವ ನಮ್ಮ ದೇಶದಲ್ಲಿ ಯುವ ಜನರ ನಿರುದ್ಯೋಗ ಸಮಸ್ಯೆಯು ಕಳವಳಕಾರಿಯಾಗಿದೆ ಎಂದು ಪ್ರಸ್ತಾಪಿಸಿದರು. ಪ್ರಸ್ತುತ ಭಾರತೀಯರು ಚೀನಾ ದೇಶಕ್ಕೆ ಸುಮಾರು 120 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನೀಡುತ್ತಿದ್ದಾರೆ. ಅದೇ ವ್ಯಾಪಾರ ಮತ್ತು ಉತ್ಪಾದನೆಯನ್ನ ನಮ್ಮ ದೇಶದಲ್ಲೇ ಕೈಗೊಂಡು ಫ್ಯಾಕ್ಟರಿಗಳನ್ನ ಸ್ಥಾಪಿಸಿದರೆ ನಮ್ಮ ದೇಶದ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ. ಈ ಮೂಲಕ ದೇಶವನ್ನ ಸಂಪೂರ್ಣವಾಗಿ ಸ್ವಾವಲಂಬಿಯನ್ನಾಗಿ ಮಾಡಲು ಸಾಧ್ಯ ಎಂದು ಯುವ ಜನತೆಗೆ ಕರೆಯನ್ನ ನೀಡಿದರು. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಇವತ್ತಿಗೆ 80 ವರ್ಷಗಳಾಯ್ತು. 80 ವರ್ಷಗಳ ಈ ಸುದೀರ್ಘ ಭಾರತ ದೇಶದ ಒಂದು ಪ್ರಯಾಣವನ್ನು ನೋಡಿದಾಗ, ದೇಶದಲ್ಲಿ ನಡೆದಂತ ಬೆಳವಣಿಗೆಗಳು ನೋಡಿದಾಗ ನಿಜವಾಗ್ಲೂ ಕೂಡ ಇನ್ನೂ ತೃಪ್ತಿದಾಯಕವಾದಂತ ಬೆಳವಣಿಗೆಗಳು ಆಗಿಲ್ಲ. ಭಾರತ ದೇಶ ಇವತ್ತು ಜಗತ್ತಿನ ಜನಸಂಖ್ಯೆಯಲ್ಲಿ ನಂಬರ್ 1 ಇದ್ದೇವೆ. ನಾವು 140 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದೇವೆ. ಆದರೆ 140 ಕೋಟಿ ಜನಸಂಖ್ಯೆಗೆ ಕೇವಲ ಆಹಾರವನ್ನು ಕೊಡೋದಷ್ಟೇ ಸಾಧ್ಯವಾಗಿದೆ. ಅವರಿಗೆ ಇನ್ನೂ ಕೂಡ ನಾವು ಶಿಕ್ಷಣದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕಾಗಿದೆ. ಇನ್ನೂ ಕೂಡ ನಾವು ಉದ್ಯೋಗದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕಾಗಿದೆ. ಭಾರತ ದೇಶದ ಮತ್ತು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೂಡ ಇವತ್ತಿಗೂ ಕೂಡ ನಾವು ಎತ್ತಿ ಹಿಡಿಯುವಂತ ಪರಿಸ್ಥಿತಿ ಬರಬೇಕಾಗಿದೆ. ಭಾರತ ದೇಶದಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ರಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿ ಎಲ್ಲರಿಗೆ ಸಮಾನವಾದಂತಹ ಸಂದೇಶವನ್ನು ಕೊಟ್ಟರು ಕೂಡ ಇವತ್ತಿಗೂ ಕೂಡ ನಾವು ಪ್ರತಿ ಹಂತದಲ್ಲೂ ಇವತ್ತು ನಾವು ಅಸ್ಪೃಶ್ಯತೆಯನ್ನು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೊಂಡೇನವರ್, ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್, ತಾಲೂಕು ಪಂಚಾಯತ್ ಜಂಟಿ ಕೃಷಿ ನಿರ್ದೇಶಕ ಕೆ ಮಲ್ಲಿಕಾರ್ಜುನ್, ಡಿವೈಎಸ್ಪಿ ಕೆವಿ ಗುರುಶಾಂತಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ಸಾಳುಂಕೆ, ಪುರಸಭೆ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗರ್, ಸಿಪಿಐ ಹಿರೇಮಠ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರುಣ್ ಹುಡದೇಗೌಡರ್ ಸೇರಿದಂತೆ ಹಿರಿಯ ಮುಖಂಡರು, ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೃಹತ್ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶ್ರೀಗಾವಿ.